ಅಷ್ಟಕ್ಕೂ ಈ ಇಡೀ ಘಟನೆ ಆಗಿದ್ದಾದ್ರೂ ಹೇಗೆ? ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಲಿಕ್ಕೆ ಕಾರಣವಾದಂತಹವರು ಯಾರು? ಅವರ ವಿರುದ್ಧ ತೆಗೆದುಕೊಂಡಂತಹ ಕ್ರಮ ಏನು? ಅದರ ಬಗ್ಗೆ ಒಂದು ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ನೋಡ್ಕೊಂಡು ಬನ್ನಿ. ನಾಗಮಂಗಲ ಪಟ್ಟಣದಲ್ಲಿ ಕಳೆದ ರಾತ್ರಿ ಏನೆಲ್ಲ ಬೆಳವಣಿಗೆಗಳಾಯಿತು, ಯಾವ ಕಾರಣಕ್ಕೆ ಆಯಿತು ಅಂತೇಳಿ ಕೂಡ ನಾನು ಒನ್ ಬೈ ಒನ್ ವಿವರಣೆಯನ್ನು ಮಾಡ್ಕೊಂಡು ಹೋಗ್ತೀನಿ. ಮೊದಲಿಗೆ ನಾವು ನೋಡ್ತಾ ಇರುವಂತಹ ದೃಶ್ಯ ಇದು ನಾಗಮಂಗಲದ ವೃತ್ತ. ಒಂದು ಕಡೆ ನೇರವಾಗಿ ಮೈಸೂರು ಭಾಗಕ್ಕೆ ಹೋಗುವಂತಹ ರಸ್ತೆ, ಮತ್ತೊಂದು ಎಡಬದಿಯಲ್ಲಿ ಮಂಡ್ಯಗೆ ಹೋಗುವಂಥ ರಸ್ತೆ. ಇದನ್ನು ಮಂಡ್ಯ ಸರ್ಕಲ್ ಅಂತೇಳಿ ಕೂಡ ಕರೆಯಲಾಗುತ್ತೆ. ಈ ಒಂದು ರಸ್ತೆಯಲ್ಲಿ ಪ್ರೊಸೆಷನ್ ಬರುವಂತಹ ಸಂದರ್ಭದಲ್ಲಿ ಏಕಾಏಕಿ ಕಲ್ಲುಗಳು ಬರ್ತವೆ. ಆ ನಿಟ್ಟಿನಲ್ಲಿ ಗಮನಿಸ್ಬೋದು, ರಸ್ತೆಯ ತುಂಬೆಲ್ಲ ಕೂಡ ಬರೀ ಕಲ್ಲೇ ಇದೆ. ಇದೊಂದು ಡಾಂಬರ್ ರಸ್ತೆ, ಆದರೆ ಡಾಂಬರ್ ರಸ್ತೆ ಇದೀಗ ಕಲ್ಲಿನ ರಸ್ತೆಯಾಗಿ ಪರಿವರ್ತನೆ ಆಗಿರುವಂಥದ್ದು. ಅಷ್ಟರ ಮಟ್ಟಿಗೆ ದಪ್ಪ ದಪ್ಪ ಕಲ್ಲುಗಳನ್ನು ಜೊತೆಗೆ ಬಾಟಲಿಗಳನ್ನು ಬೀರಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಕಳೆದ ರಾತ್ರಿ ಘಟನೆ ನಡೆಯಿತು ನಿಟ್ಟಿನಲ್ಲಿ ಇದಕ್ಕೆ ಸಾಕ್ಷಿ ಆಗಿರುವಂಥದ್ದು. ಕೇವಲ ಒಂದು ಗಣಪತಿಯ ವಿಸರ್ಜನೆಯ ಮೆರವಣಿಗೆಯನ್ನೇ ಸಹಿಸಲಾರದಂತಹ ಜನರು ಈ ರೀತಿಯಂಥ ಕೃತ್ಯವನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿ ಜನರ ಮೇಲೆ ಕಲ್ಲಿನಿಂದ ಅಟ್ಯಾಕ್ ಮಾಡಿದ್ದಾರೆ. ಅದಾದ ಬಳಿಕವಾಗಿ ಪೆಟ್ರೋಲ್ ಬಾಂಬ್ನನ್ನು ಕೂಡ ಎಸೆದಿರುವಂಥದ್ದು. ಈ ನಿಟ್ಟಿನಲ್ಲಿ ಒಂದಷ್ಟು ಅಂಗಡಿಗಳು ಸುಟ್ಟು ಕರಕಲಾಗಿದ್ದಾವೆ. ಇನ್ನೊಂದಷ್ಟು ವಾಹನಗಳು ಅಂದರೆ ಬೈಕ್ ಅವು ಸಹ ಸುಟ್ಟು ಕರಕಲಾಗಿರುವಂಥದ್ದು. ಸಂಪೂರ್ಣವಾಗಿ ಈ ಒಂದು ರಸ್ತೆ ಕಲ್ಲುಮಯವಾಗಿ ಪರಿವರ್ತನೆಯಾಗಿದೆ. ಕಳೆದ ರಾತ್ರಿ ಅಕ್ಷರ ಸಹ ಎತ್ತ ನೋಡಿದ್ರು ಕೂಡ ಕಲ್ಲೇ ಬರ್ತಾ ಇತ್ತು. ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಎತ್ತ ನೋಡಿದ್ರು ಕೂಡ ಇಲ್ಲಿ ಪೊಲೀಸರ ರಕ್ಷಣೆಗೆ ಹಾಕಿರುವಂಥದ್ದು ನಿಯೋಜನೆ ಮಾಡಿದ್ದಾರೆ. ಪೊಲೀಸರೆಲ್ಲರೂ ಕೂಡ ಸಂಪೂರ್ಣವಾಗಿ ಆಯಕಟ್ಟಿನ ಸ್ಥಳದಲ್ಲಿ ಪೊಲೀಸರನ್ನು ಕರೆತಂದಿರುವಂಥದ್ದು. ಕೇವಲ ಮಂಡ್ಯ ಜಿಲ್ಲೆ ಮಾತ್ರ ಅಲ್ಲ, ಹೊರ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರನ್ನು ಕರೆತಂದು ನಿಯೋಜನೆ ಮಾಡಲಾಗಿರುವಂಥದ್ದು. ಒಟ್ಟಾರೆ ಕಳೆದ ರಾತ್ರಿ ನಡೆದಂತಹ ಒಂದು ರೀತಿಯಾಗಿ ದಂಗೆನೇ ಅಂತ ಹೇಳ್ಬೋದು. ಅಂದರೆ ಕಿಡಿಗೇಡಿಗಳ ದಂಗೆಯಿಂದಾಗಿ ಅಕ್ಷರ ಸಹ ನಾಗಮಂಗಲ ಒಂದು ರೀತಿಯಾಗಿ ಉದ್ವಿಗ್ನ ಪರಿಸ್ಥಿತಿಗೆ ಪರಿವರ್ತನೆ ಆಯಿತು. ಇದರಿಂದಾಗಿ ಸಾಕಷ್ಟು ಅಮಾಯಕ ಜನರು ಪರಿತಪಿಸುವಂಥ ಸ್ಥಿತಿ ನಿರ್ಮಾಣವಾಯಿತು. ಒಂದಷ್ಟು ಜನರಿಗೆ ಪೆಟ್ಟು ಸಹ ಆಗಿದೆ, ಒಂದಷ್ಟು ವಾಹನಗಳಿಗೆ ಬೆಂಕಿ ಬಿದ್ದಿದೆ, ಜೊತೆಗೆ ಅಂಗಡಿಗೂ ಕೂಡ ಬೆಂಕಿ ಬಿದ್ದಿರುವಂಥದ್ದು. ಇನ್ನೊಂದು ಕಡೆ ಅಂಗಡಿ ಮುಗ್ಗಟ್ಟುಗಳನ್ನು ಒಂದಷ್ಟು ನಾಶ ಮಾಡಿದ್ದಾರೆ. ಈ ಒಂದು ಕ್ರೌರ್ಯ ಯಾಕೆ ಈ ರೀತಿಯಾದಂಥ ಕ್ರೌರ್ಯವನ್ನು ಎಸಗಿದ್ರು ಅನ್ನೋ ನಿಟ್ಟಿನಲ್ಲಿ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಈ ಒಂದು ಕೃತ್ಯವನ್ನು ಮಾಡಿದಂಥ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು ಅಂತ ನಿಟ್ಟಿನಲ್ಲಿ ಸಾರ್ವಜನಿಕರು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ನಾಗಮಂಗಲ.